ತಂದಿದೆ. ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಅವರ ಬಗ್ಗೆ ಒಂದೆರಡಷ್ಟು ಅಭಿಮಾನದ ಮಾತುಗಳನ್ನು ಆಡಲಿಕ್ಕೆ ನಮಗೆ ಮೈಕನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಹುಟ್ಟು ಹೋರಾಟಗಾರ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಂತಂದ್ರೆ ಏನು ಅನ್ನುವಂತಹ ಕೇಳುವಂತಹ ವಾತಾವರಣದಲ್ಲಿ ಸೈಕಲ್ ಮೇಲೆ ಈ ಪಕ್ಷವನ್ನು ಕಟ್ಟು ವಿಧಾನಸಭೆಯ ಚೇರನ್ನ ಅಧಿಕಾರವನ್ನು ಪಡಿಲಿಕ್ಕೆ ಮೂಲ ಕಾರಣಕರ್ತರು ಅದು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿನವರು ಮಾತನಾಡಬೇಕಾದ್ರೆ ಹೇಳಿದರು, ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮಾಜ ಕನಕದಾಸರ ಜಯಂತಿಯನ್ನ ಒಂದು ಹಬ್ಬದ ರೀತಿಯಾಗಿ ಆಚರಿಸ್ತಾ ಇದೆ ಅಂತಂದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಂತ ಬಹುದೊಡ್ಡ ಕೊಡುಗೆ ಕನಕದಾಸರ ಜಯಂತಿಯನ್ನ ಆಚರಣೆಯನ್ನ ಮಾಡಿರ್ತಕ್ಕಂಥದ್ದು. ಅವರ ಅಧಿಕಾರದ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟು ಕಾಗಿನೆಲೆಯನ್ನ ಒಂದು ರಾಷ್ಟ್ರೀಯ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದಂತಹ ಒಂದು ಹೆಗ್ಗಳಿಕೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಬರಬೇಕು ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಯಡಿಯೂರಪ್ಪನವರು ಒಂಥರ ಕಮಿಟ್ಮೆಂಟ್ ಮನುಷ್ಯ. ಒಂದು ಸರಿ ಮಾತನ್ನ ಕೊಟ್ರೆ ಯಾವ ಕಾರಣಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ನನ್ನ ಮತ್ತೆ ಅವರ ಮಧ್ಯೆ ನಡೆದಂತ ಒಂದು ಘಟನೆಯನ್ನ ಈ ವೇದಿಕೆಯಲ್ಲಿ ಸ್ಮರಣೆಯನ್ನ ಮಾಡಲಿಕ್ಕೆ ಇಚ್ಛಿಸ್ತೇನೆ ಅನ್ನುವಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇಂದಿನ ರಾಜ್ಯಪಾಲರು, ಮೇಘಾಲಯದ ರಾಜ್ಯಪಾಲರು ವಿಜಯಶಂಕರ್ ಅವರು ಅವತ್ತು ಮೈಸೂರಲ್ಲಿ ಯಾವ ಅಧಿಕಾರ ಇಲ್ದಲೆ ಖಾಲಿ ಕುಂತಿದ್ರು. ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ನಾನು ಹೋಗಿ ನಮ್ಮ ಸಮುದಾಯದ ವಿಜಯಶಂಕರ್ಗೆ ನಿಮ್ಮ ಸರ್ಕಾರದಲ್ಲಿ ಏನಾದರೂ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತನ್ನ ನಾನು ಅವ್ರ ಮನವಿಯನ್ನ ಮಾಡಿಕೊಂಡೆ. ಬುದ್ಧಿ ಏನ್ ಮಾಡಬೇಕು ಕೇಳ್ರಿ ಅಂತಂದ್ರು ಅವರು. ನಮ್ಮ ವಿಜಯಶಂಕರ್ನ MLC ಅನ್ನ ಮಾಡಿ ನಿಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯನ್ನ ಮಾಡಿಸ್ಕೋಬೇಕು ಅನ್ನುವಂತಹ ಮಾತನ್ನ ಅವರಿಗೆ ನಾನು ಕೇಳಿದಾಗ ನಾನು ಖಂಡಿತ ಮಾಡಿಕೊಡ್ತೀನಿ ಅನ್ನುವಂತಹ ಮಾತನ್ನ ಆಡಿದ ಮೇಲೆ ಪಕ್ಷದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆದಾಗ ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ನಾನು ಕಾಗಿನೆಲೆ ಸ್ವಾಮಿಗೆ ಮಾತು ಕೊಟ್ಟಿದ್ದೀನಿ, ವಿಜಯಶಂಕರ್ನ MLC ಮಾಡಿ ಮಂತ್ರಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೊಟ್ಟಿದ್ದೀನಿ ಅನ್ನುವಂತಹ ಮಾತನ್ನಾಡಿ ಆ ಮಾತನ್ನ ಉಳಿಸ್ಕೊಂಡಂತಹ ಏಕೈಕ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಮತ್ತೊಂದು ಉಪಕಾರದ ಸ್ಮರಣೆಯನ್ನ ಅವ್ರು ಯಾವತ್ತೂ ಕೂಡ ಇಟ್ಕೊಳೋದಿಲ್ಲ. ಆ ಒಂದು ಉಪಕಾರದ ಸ್ಮರಣೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತೇನೆ. ಇವತ್ತು ನಾವು ಶ್ರೀ ಕ್ಷೇತ್ರ ಮೈಲಾರದಲ್ಲಿ ನಾನು ಶಾಲೆಯನ್ನ ಕಟ್ಟಲಿಕ್ಕೆ ಸನ್ಮಾನ್ಯ ಬೊಮ್ಮಾಯಿಯವರ ಮುಖಾಂತರ ಅನುದಾನವನ್ನ ಕೇಳಕ್ ಹೋದೆ. ನಾನು ಅವ್ರಿಗೆ ಯಾವ್ದಾದ್ರು ಮುಖ್ಯಮಂತ್ರಿಗೆ ಅನುದಾನವನ್ನ ಕೇಳಿದ್ರೆ ಅವ್ರಿಗೆ ತಿಳಿದನ್ನ ಕೊಡ್ತಾರೆ. ಆದ್ರೆ ಬೊಮ್ಮಾಯಿಯವರು ಸ್ವಾಮೀಜಿಯವರು ಒಂದು ಶಾಲೆಯನ್ನ ಕಟ್ತಾ ಇದ್ರೆ ಅವ್ರಿಗೆ ಅನುದಾನ ಬೇಕು ಅನ್ನುವಂತಹ ಮಾತನ್ನ ಕೇಳಿದಾಗ ಆ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಕೇಳಿದ್ದು, ನನ್ನ ಪತ್ರವನ್ನ ಇಟ್ಕೊಂಡು ಬುದ್ಧಿ ಎಷ್ಟು ಬರೀಲಿ ಅಂತ ಕೇಳಿದ್ರು ಅವ್ರು. ಅಯ್ಯೋ, ನೀವು ಮುಖ್ಯಮಂತ್ರಿಗಳಿದ್ದೀರಾ, ನೀವು ಕೊಡುವ ಸ್ಥಾನದಲ್ಲಿದ್ದೀರಾ, ನಾವು ಬೇಡುವ ಸ್ಥಾನದಲ್ಲಿದ್ದೀನಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನ ಹೇಳಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡದಲೇ 10 ಕೋಟಿ ಅನುದಾನವನ್ನ ಶಾಲೆಯ ಪ್ರಾರಂಭೋತ್ಸವಕ್ಕೆ ಹಣವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬೊಮ್ಮಾಯಿಯವರು ಅದಕ್ಕೆ ಸಾಕ್ಷಿ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಬೊಮ್ಮಾಯಿಯವರು ಹೇಳ್ದಾಗೆ, ಜೋಶಿ ಅವರು ಹೇಳ್ದಾಗೆ ಯಡಿಯೂರಪ್ಪನವರ ಬಗ್ಗೆ ಮಾತನಾಡ್ಲಿಕ್ಕೆ ನಮಗೆ ಒಂದು ದಿವಸ 5 ನಿಮಿಷ ಟೈಮ್ ಸಾಕಾಗೋದಿಲ್ಲ. ನಿಜವಾಗ್ಲೂ ತಿಂಗಳಾನುಗಟ್ಲೆ ಕೂಡ ವೇದಿಕೆ ಇದ್ರೆ ಅವರ ಬಗ್ಗೆ ಮಾತನಾಡುವಂತಹ, ಅವರ ಸಾಧನೆ ಬಗ್ಗೆ ಮಾತನಾಡುವಂತಹ ಸಾಕಷ್ಟು ಸಾಧನೆಗಳಿದಾವೆ ಅನ್ನುವಂಥದ್ದು. ಹಾಗಾಗಿ ಅವರ ಅಭಿಮಾನೋತ್ಸವದಲ್ಲಿ ನಮಗೆ ಸಂಪರ್ಕಕ್ಕೆ ಬಂದಂತ ಸಂದರ್ಭದಲ್ಲಿ ನಾವೊಂದಿಷ್ಟು ಅಭಿಮಾನದ ಮಾತುಗಳಲ್ಲಿ ಈ ವೇದಿಕೆಯಲ್ಲಿ ಉಣಬಡಿಸಿದೀವಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಇನ್ನು ಹೆಚ್ಚು ಹೆಚ್ಚು ಭಗವಂತ ಆ ಯಡಿಯೂರು ಸಿದ್ದಲಿಂಗೇಶ್ವರ ಅವರಿಗೆ 100 ವರ್ಷ ಆಯಸ್ಸನ್ನ ಕೊಟ್ಟು ಆರೋಗ್ಯವನ್ನ ಕೊಟ್ಟು ಈ ಕರ್ನಾಟಕದ ಜನಯ ಸೇವೆಯನ್ನ ಮಾಡುವಂತ ಶಕ್ತಿ ಆ ಯಡಿಯೂರು ಸಿದ್ದಲಿಂಗೇಶ್ವರ ಅವರಿಗೆ ಕೊಡ್ಲಿ ಅಂತಂದು ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್. ಯಡಿಯೂರಪ್ಪನವರಿಂದ ಮತ್ತಷ್ಟು ಜನಸೇವೆ ಆಗಲಿ ಅಂತ ಆಶೀರ್ವದಿಸಿದ್ದಾರೆ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಪರಂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.